ಶಾಸಕ ನಾಗೇಂದ್ರ ಜೊತೆ ಸುರ್ಜೇವಾಲಾ ಮತ್ತೆ ಮೀಟಿಂಗ್ ಮಾಡಿದ್ದಾರೆ. ನಾಗೇಂದ್ರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ರ ಗವಿಯಪ್ಪ. ಗವಿಯಪ್ಪ ಸಭೆಯ ಬೆನ್ನಲ್ಲೇ ನಾಗೇಂದ್ರಗೆ ಸುರ್ಜೇವಾಲಾ ಬುಲಾವ್ ಕೊಟ್ಟಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆರೋಪದ ಬಗ್ಗೆ ಚರ್ಚೆ ನೋಡಿ. ನಿನ್ನೆ ಸಭೆಗೆ ಹಾಜರಾಗಿದ್ದಂತ ನಾಗೇಂದ್ರ ಇವತ್ತು ಮತ್ತೆ ಬುಲಾವ್ ಕೊಟ್ಟಿದ್ದಾರೆ. ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದಂತ ನಾಗೇಂದ್ರಗೆ ಸದ್ಯ ಬುಲಾವ್ ಕೊಟ್ಟಿರೋದು. ಈಗಾಗಲೇ ರಾಜ್ಯದಲ್ಲಿನ ಅನೇಕ ಅಸಮಾಧಾನ ಅತೃಪ್ತಿಗಳಿಗೆ ಬೇಡಿಕೆನ ಇದಕ್ಕೆ ಬಂದ್ ಹಾಕುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಮುಂದಾಗಿದ್ದಾರೆ. 1-to-1 ಮೀಟಿಂಗ್ ಅನ್ನ ಮಾಡಿ ಈಗಾಗಲೇ ಎಲ್ಲ ಅಸಮಾಧಾನಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಮಾಡ್ತಿದ್ದಾರೆ. ಅದರ ನಡುವೆ ಇತ್ತ ಶಾಸಕ ನಾಗೇಂದ್ರ ಜೊತೆ ಸುರ್ಜೇವಾಲಾ ಅವರು ಮತ್ತೆ ಮೀಟಿಂಗ್ ಮಾಡ್ತಿದ್ದಾರೆ ನೋಡಿ. ಮೀಟಿಂಗ್ ಈಗ ಆ ಮೂಲಕವಾಗಿ ನಾಗೇಂದ್ರ ಅವರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ರ ಗವಿಯಪ್ಪ ಅನ್ನೋರು ಪ್ರಶ್ನೆ ಮೂಡ್ತಾ ಇರೋದು. ಶಾಸಕ ಗವಿಯಪ್ಪ ಅವರು ಅನೇಕ ವಿಚಾರಗಳನ್ನ ಎತ್ತಿದ್ರು. ಹೀಗಾಗಿ ಗವಿಯಪ್ಪ ಸಭೆಯ ಬೆನ್ನಲ್ಲೇ ನಾಗೇಂದ್ರ ಅವರಿಗೆ ಸುರ್ಜೇವಾಲಾ ಅವರು ಬುಲಾವ್ ಮಾಡಿರೋದು. ಕರೆದಿದ್ದಾರೆ. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆರೋಪದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ. ಯಾಕಂದ್ರೆ ಏನೆಲ್ಲ ಆಯ್ತು ಗೊತ್ತು. ಅಭಿವೃದ್ಧಿ ನಿಗಮದಲ್ಲಾಗಿರುವಂತ ಹಗರಣ ವಿಚಾರವಾಗಿ ಕಾನೂನು ಸಂಕಷ್ಟಗಳು ಒಂದು ಕಡೆ ಇದೆ. ಸಚಿವ ಸ್ಥಾನವೂ ಕೂಡ ಹೋಗುತ್ತೆ. ಅದಾದ್ಮೇಲೆ ಬೇರೆ ಬೇರೆ ಮಜಲನ್ನ ಪಡ್ಕೊಳ್ಳುತ್ತೆ. ಯಾಕಂದ್ರೆ ನಿನ್ನೆ ಕೂಡ ಸಭೆ ಆಗಿತ್ತು. ಆದ್ರೆ ನಿನ್ನೆಯ ಸಭೆಗೆ ಹಾಜರಾಗಿದ್ದಂತ ನಾಗೇಂದ್ರ ಅವರು ಇವತ್ತು ಮತ್ತೆ ಕರೆದಿದ್ದಾರೆ. ಅವರನ್ನ ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿದ್ದಂತ ನಾಗೇಂದ್ರಗೆ ಬುಲಾವ್ ಕೊಟ್ಟಿದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಈಗಾಗಲೇ ಕಾಂಗ್ರೆಸ್ ಮನೆಯಲ್ಲಿ ಆಗ್ತಿರುವಂತಹ ಅನೇಕ ಅಸಮಾಧಾನಗಳಿಗೆ ಹೈಕಮಾಂಡ್ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. 1-to-1 ಮೀಟಿಂಗ್ ಜೊತೆಲಿ ಈಗ ನಾಗೇಂದ್ರ ಜೊತೆ ಮತ್ತೆ ಮೀಟಿಂಗ್ ಮುಂದಾಗಿದ್ದಾರಲ್ಲ, ಯಾವೆಲ್ಲ ಚರ್ಚೆಗಳಾಗಬಹುದು, ಏನೆಲ್ಲ ಅಪ್ಡೇಟ್ಸ್ ಇದೆ ದುರ್ಗೇಶ್? ಎಸ್ ಅಖಿಲೇಶ್, ನಿನ್ನೆ ಅಷ್ಟೇ ನಾಗೇಂದ್ರ ಅವರ ವಿಚಾರಣೆಯನ್ನ ಅವರು ಕೂಡ ಸಭೆಯಲ್ಲಿ ಸುರ್ಜೇವಾಲಾ ಅವರು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಅದ್ರ ಜೊತೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ನಾಗೇಂದ್ರ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಅದರ ಜೊತೆಗೆ ಮಾಧ್ಯಮಗಳಿಗೆ ಸದ್ಯಕ್ಕೆ ಯಾವುದೇ ಹೇಳಿಕೆಗಳನ್ನ ಕೊಡಬೇಡಿ ಅನ್ನುವಂತ ಒಂದು ಸೂಚನೆಯನ್ನ ಸುರ್ಜೇವಾಲಾ ನಾಗೇಂದ್ರ ಅವರು ನೀಡಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಇವತ್ತು ವಿಜಯನಗರ ಭಾಗದ ಶಾಸಕರನ್ನ ಕರೆದಿರುವಂತದ್ದು. ಈ ಒಂದು ಸಭೆಗೆ ವಿಜಯನಗರದ ಶಾಸಕರಾಗಿರುವಂತಹ ಗವಿಯಪ್ಪ ಅವರು ಬಂದಿರುವಂತದ್ದು. ಗವಿಯಪ್ಪ ಅವರು 2-3 ಬಾರಿ ಸಭೆಗೆ ಹೋದ್ರು ಕೂಡ ಸುರ್ಜೇವಾಲಾ ಅವರು ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ದಾಖಲೆಗಳನ್ನ ಕೊಡಿ ಅನ್ನುವ ನಿಟ್ಟಿನಲ್ಲೂ ಕೂಡ ಸುರ್ಜೇವಾಲಾ ಗವಿಯಪ್ಪ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಬೆಳಗ್ಗೆ 11 ಗಂಟೆಗೆ ಗವಿಯಪ್ಪ ಮತ್ತೆ ಅವರ ಕಚೇರಿಗೆ ಹೋಗಿದ್ರು. ಅದ್ರ ಜೊತೆಗೆ ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಕೂಡ ವಾಪಸ್ ಬಂದಿದ್ರು. ಆದ್ರೆ ಸುರ್ಜೇವಾಲಾ 2 ಬಾರಿ ಸಭೆ ಮಾಡಿದ್ರು ಕೂಡ ಗವಿಯಪ್ಪ ಅವರ ಒಂದು ಉತ್ತರ ಸುರ್ಜೇವಾಲಾ ಅವರಿಗೆ ಸಮಾಧಾನವನ್ನ ತಂದಿರಲಿಲ್ಲ. ಅದ್ರ ಜೊತೆಗೆ ವಾಲ್ಮೀಕಿ ನಿಗಮದ ಹಗರಣ ಒಂದ್ ಕಡೆ ಆದ್ರೆ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿ, ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗವಿಯಪ್ಪ ಅವರು ನೀಡಿರುವಂತಹ ದೂರುಗಳು ಸುರ್ಜೇವಾಲಾ ಅವರ ಆಕ್ರೋಶಕ್ಕೆ ಈಡು ಮಾಡಿದೆ. ಈ ನಿಟ್ಟಿನಲ್ಲಿ ದಾಖಲೆ ಸಮೇತ ನಮಗೆ ಹೇಳಿರುವಂತಹ ಮಾಹಿತಿಯನ್ನ ಸುರ್ಜೇವಾಲಾ ಪಡೆದಿದ್ರೆ. ಇದ್ರ ಜೊತೆಗೆ ಗವಿಯಪ್ಪ ಆರೋಪದ ಬೆನ್ನಲ್ಲೇ ಈಗ ನಾಗೇಂದ್ರ ಅವರಿಗೆ ಸುರ್ಜೇವಾಲಾ ಬುಲಾವಣೆ ನೀಡಿದ್ದಾರೆ. ನಿನ್ನೆ ಅಷ್ಟೇ ಸಭೆಯನ್ನ ಮುಗಿಸ್ಕೊಂಡು ಬಂದಂತ ನಾಗೇಂದ್ರ ಮತ್ತೆ ಕೆಪಿಸಿಸಿ ಕಚೇರಿಗೆ ಸುರ್ಜೇವಾಲಾ ಅವರ ಸಭೆಗೆ ಬಂದಿದ್ದಾರೆ. 1-to-1 ಸಭೆ ನಡೆಯೋದ್ರಿಂದ ಇಲ್ಲಿ ಯಾರ ಮೇಲೆ ಯಾರು ಆರೋಪ ಮಾಡ್ತಿದ್ದಾರೆ ಅನ್ನೋದು ಬಹಳ ಪ್ರಮುಖವಾಗಿ ಚರ್ಚೆ ಆಗುವಂತದ್ದು. ಸುರ್ಜೇವಾಲಾ ಯಾವ ಶಾಸಕರ ಆರೋಪಗಳಿಗೆ ಪ್ರತಿಕ್ರಿಯೆಯನ್ನ ಪಡೆದುಕೊಳ್ಬೇಕು, ಉತ್ತರವನ್ನು ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ 1-to-1 ಮಾಹಿತಿಯನ್ನ ಪಡೆದು ವಿಜಯನಗರ ಜಿಲ್ಲೆಯ ಅಭಿವೃದ್ಧಿ, ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಸಿರುವಂತಹ ಅಭಿವೃದ್ಧಿ ವಿಚಾರದ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಅದರ ಜೊತೆಗೆ ಅಕ್ರಮ ವ್ಯವಹಾರಗಳೇನಾದ್ರೂ ಆಗಿದೆಯಾ ಅನ್ನೋ ಬಗ್ಗೆ ದಾಖಲೆಯನ್ನ ಗವಿಯಪ್ಪ ನೀಡಿದ್ರು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಸುರ್ಜೇವಾಲಾ ಅವರು ಈಗ ನಾಗೇಂದ್ರ ಅವರ ವಿಚಾರಣೆಯನ್ನ ನಡೆಸ್ತಿದ್ದಾರೆ. ಅದ್ರ ಜೊತೆಗೆ ಸಭೆಯನ್ನ ಮಾಡ್ತಿದ್ದಾರೆ, ಸಮಸ್ಯೆಗಳನ್ನ ಆಲಿಸ್ತಿದ್ದಾರೆ. ಗವಿಯಪ್ಪ ಅವರು ಮಾಡಿರುವಂತಹ ಆರೋಪಗಳಿಗೆ ಉತ್ತರವನ್ನ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಅಖಿಲೇಶ್, ನಾಗೇಂದ್ರ ಈಗ ಸದ್ಯ ಸುರ್ಜೇವಾಲಾ ಅವರ ಒಂದು ಸಭೆಯಲ್ಲಿದ್ದಾರೆ. ಸಭೆಯ ಬಳಿಕ ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಯಾವ ರೀತಿ ಉತ್ತರವನ್ನು ಕೊಡ್ತಾರೆ, ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳ ಬಗ್ಗೆ ಸಾಕಷ್ಟು ನಿನ್ನೆ ಅಷ್ಟೇ ಒಂದು ವಿಸ್ತೃತವಾದ ವರದಿಯನ್ನು ಕೊಟ್ಟಿದ್ರು. ಅಧಿಕಾರಿಗಳು ಮಾಡಿರೋ ತಪ್ಪಿನಿಂದ ನನ್ನ ಮೇಲೆ ಬಂದಿತ್ತು, ಹೀಗಾಗಿ ನನಗೆ SIT ಕ್ಲೀನ್ ಚೀಟ್ ಅನ್ನ ಕೊಟ್ಟಿದೆ. ಆದ್ರೆ ಸಿಬಿಐಗೆ ತನಿಖೆ ಹೋಗಿರೋದ, ಸಿಬಿಐ ತನಿಖೆಯನ್ನು ಕೂಡ ನಾನು ಎದುರಿಸ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಈ ನಿಟ್ಟಿನಲ್ಲಿ ಈ ಒಂದು ವಾಲ್ಮೀಕಿ ನಿಗಮದ ಹಗರಣ ಮತ್ತು ವಿಜಯನಗರದಲ್ಲಿರುವಂತಹ ಶಾಸಕರು ಮತ್ತು ಸಚಿವರ ನಡುವಿನ ಅಸಮಾಧಾನ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಅಖಿಲೇಶ್.